ಕರ್ನಾಟಕ ರಾಜ್ಯದಾಗ ದ್ವಿಭಾಷಾ ನೀತಿ ಜಾರಿ ಬರಬೇಕಂತ ನಾವು ಕರ್ನಾಟಕ ಕೃಷ್ಣ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಕಳೆದ 15ರಿಂದ 20 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದೀವಿ. ರಾಜ್ಯದಾಗ ದ್ವಿಭಾಷಾ ನೀತಿ ಜಾರಿ ಆಗಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ನಿರಂತರವಾಗಿ ಹಿಂದಿ ಇರುವಂಥದ್ದು ಒತ್ತಡ ಹಾಕ್ಕೊಂತ ಬರೋದೈತಿ. ಯಾಕಂದರೆ ಹಿಂದಿಗೆ ಅಧಿಕೃತವಾಗಿ ಇತಿಹಾಸ ಇಲ್ಲ. ಕನ್ನಡಕ 2000ಕ್ಕಿಂತ ಮೇಲೆ ಇರುವಂಥ ಇತಿಹಾಸ ಹೊಂದಿದಂಥ ಕನ್ನಡ ಭಾಷೆ. ನಾವು ಕೇಂದ್ರ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದ್ರೆ ಈ ರಾಜ್ಯ ಭಾಷಾ ಆಧಾರ ಮೇಲೆ ಕಟ್ಟಿರುವಂಥ ದೇಶ ನಮ್ಮದು. ಹಾಗಾಗಿ ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚಿನ ಒತ್ತು ಕೊಡುವಂಥದ್ದಾಗಬೇಕು. ಹಿಂದಿ ಅಧಿಕೃತವಾಗಿ ಎಲ್ಲೂ ದಾಖಲೆಗಳು ಇಲ್ಲ ರಾಷ್ಟ್ರ ಭಾಷೆ ಅಂತ. ಮತ್ತು ಯಾಕೆ ನೀವು ಹಿಂದಿ ಇರುವಂಥ ಮಾಡ್ತೀರಿ? ನಾವು ಅದನ್ನು ವಿರೋಧ ಮಾಡ್ಕೊತ ಬಂದೀವಿ, ಅದನ್ನು ಖಂಡಿಸ್ಕೊತ ಬಂದೀವಿ. ಹಾಗಾಗಿ ನಾವು ರಾಜ್ಯದಾಗ ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ಭಾಷೆ 2000ಕ್ಕಿಂತ ಮೇಲೆ ಇತಿಹಾಸ ಹೊಂದಿದಂಥ ಭಾಷೆ, ಆಡಳಿತ ಭಾಷೆ ಕೂಡ ಇದೆ. ಸರ್ಕಾರಕ್ಕೆ ದ್ವಿಭಾಷಾ ನೀತಿ ನೀವು ಜಾರಿಗೆ ತೊಗೊಂಡ್ಬರ್ಬೇಕಂತ ನಾವು ಹೋರಾಟ ಮಾಡ್ಕೊತ ಬಂದ್ವಿ. ಜೊತೆಗೆ ಇತ್ತೀಚಿನ ದಿನದಾಗ ಯಾಕಂದರೆ 2024 25ರಾಗ SSLC ಎಕ್ಸಾಮ್ ಬರೆಯುವಾಗ ಮಕ್ಕಳು ಒಂದು ಭಾಷಾ ಸಲುವಾಗಿ ಇಡೀ ಸಬ್ಜೆಕ್ಟನ್ನು SSLCನ ಫೇಲ್ ಆಗುವಂಥ ಸಂದರ್ಭ ಬಂದಿತ್ತು. 1 ಲಕ್ಷಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಅವತ್ತಿನ ದಿವಸ ಫೇಲ್ ಆಗ್ತಾರು. ಅಂದ್ರೆ ಇದು ನಮ್ಮ ಮಕ್ಕಳ ಮೇಲೆ ಹಿಂದಿ ಭಾಷೆ ಮಾರಕ ಇರೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತೈತಿ. ಆ ಹಿತದೃಷ್ಟಿಯಿಂದ ನಾವು ರಾಜ್ಯದಾಗ ದ್ವಿಭಾಷಾ ನೀತಿ ಜಾರಿ ಬರಬೇಕಂತ ಕಳೆದ 20 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದು ಸರ್ಕಾರ ಇತ್ತೀಚಿನ ದಿನದಾಗ ಮೊನ್ನೆ SSLC ಎಕ್ಸಾಮ್ ನಡೆದಾಗ ಸರ್ಕಾರ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದೆ ಅನಿಸುತ್ತೆ. ದ್ವಿಭಾಷಾ ನೀತಿ ಜಾರಿ ತರುವಂಥ ಕೆಲಸ ಮಾಡಿದೆ. ಅದಕ್ಕೆ ನಾವು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ. ತಗೊಂಡಂಥ ನಿರ್ಧಾರಕ್ಕೆ ನಾವು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಸ್ವಾಗತ ಹೇಳುವಂಥ ಕೆಲಸ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಧನ್ಯವಾದ ಹೇಳ್ತೀವಿ. ನೀವು ಈಗ ತಗೊಂಡಂಥ ಈ ಆದೇಶ, ಈ ನಿರ್ಧಾರ ಮುಂದೆನೂ ಕೂಡ ತಾವು ಸಚಿವ ಸಂಪುಟದಾಗ ಅಧಿಕೃತವಾಗಿ ದ್ವಿಭಾಷಾ ನೀತಿ ಜಾರಿಗೆ ಜಾರಿಗೆ ಮಾಡುವಂಥದ್ದಾಗಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಮುಂದೆ ಕೂಡ ರಾಜ್ಯದಾಗ ದ್ವಿಭಾಷಾ ನೀತಿ ಜಾರಿಗೆ ಬರುವವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತೈತೆ ಅಂತ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ.